ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಇರೋದೇ 3 ದಿನದ ಜೀವನ ಗುರು. 4 ಕಾಸು ಸಂಪಾದನೆ ಮಾಡಿ 4 ಜನದ ಮುಂದೆ ಚೆನ್ನಾಗಿ ಬಾಳಿ ತೋರಿಸ್ಬೇಕು. ಸಾಲ ಮಾಡಿ ಆದರೂ ಪರವಾಗಿಲ್ಲ, ಜೀವನದಲ್ಲಿ ಎಲ್ಲ ಎಂಜಾಯ್ ಮಾಡಬೇಕು ಅಂತ ಹೇಳಿರೋದನ್ನ ನೀವು ಸುಮಾರು ಜನದ ಬಾಯಿಂದ ಕೇಳಿರ್ತೀರ. ಸಾಯೋವಾಗೇನು ಹೊತ್ಕೊಂಡು ಹೋಗ್ತೀವ, ಇರೋ ದುಡ್ಡನ್ನೆಲ್ಲ ಕೂಡಿಕ್ಬಿಟ್ಟು ನಿನ್ನ ಎದೆ ಮೇಲೆ ಹಾಕ್ಕೊಂಡು ಹೋಗ್ತೀಯಾ, ಈ ಥರ ಮಾತೆಲ್ಲ ಸುಮಾರು ಜನ ಅಂದಿರೋದು ಕೂಡ ನೀವು ಕೇಳಿರ್ತೀರ. ಅವರೆಲ್ಲ ಹೇಳಿದ ಮಾತು 100% ನಿಜನೇ. ಬಟ್ ಅವ್ರ ಮಾತನ್ನ ನೀವು ಕೇಳ್ತಾ ಹೋದರೆ ನೀವು ದಾರಿ ತಪ್ಪಿ ಬೀದಿಗೆ ಬರೋದಂತೂ ಗ್ಯಾರಂಟಿ. ಈ ಮಾತುಗಳನ್ನ ನೀವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಶ್ರೀಮಂತರಾಗೋದಿರಲಿ, ಇವಾಗಿರುವಂಥ ಪರಿಸ್ಥಿತಿಯಿಂದ ಕೂಡ ನೀವು ಆದಷ್ಟು ಬೇಗ ಬೀದಿಗೆ ಬರ್ತೀರಾ. ಶ್ರೀಮಂತರಾಗಿ ಕಾಣಿಸ್ಬೇಕು ಅಂತ ಮಾಡುವಂಥ ಪ್ರಯತ್ನಗಳು ನಿಮ್ಮನ್ನು ಆದಷ್ಟು ಬೇಗ ಬಡವನ್ನಾಗಿ ಮಾಡುತ್ತೆ. ಯಾಕೆ ಅಂತ ಕೇಳ್ತೀರಾ? ಹೇಳ್ತೀನಿ ಬನ್ನಿ. ನಿಮಗೆ ಗೊತ್ತಾ, ನಾವು ದುಬಾರಿ ಡ್ರೆಸ್ಸು, ಲಕ್ಸುರಿಯಸ್ ಕಾರು ತಗೊಂಡು ತಿರುಗ್ತಾ ಇದ್ದರೆ ಜನ ಅಂದ್ಕೊಳ್ತಾರೆ ನಾವು ಶ್ರೀಮಂತರು ಅಂತ. ಆದರೆ ಅವ್ರಿಗೆ ಗೊತ್ತಿರಲ್ಲ ಆ ಎಲ್ಲ ಹಣ ಬಡ್ಡಿ ಕಟ್ಟೋದಕ್ಕೆ ಹೋಗ್ತಿದೆ ಅಂತ. ನಿಜವಾದ ಸಂಪತ್ತು ಯಾವಾಗಲೂ ಸದ್ದಿಲ್ಲದೆ ಇರುತ್ತೆ. ನಾವು ದುಬಾರಿ ಡ್ರೆಸ್ಸು, ಐಷಾರಾಮಿ ಕಾರ್ ತೋರಿಸಿದ್ರೆ ಜನ ಅಂದ್ಕೊಳ್ಳೋದು ಇವರು ಶ್ರೀಮಂತರು ಅಂತ. ಆದರೆ ಆ ಹಣ ಎಲ್ಲ ಬಡ್ಡಿ ಕಟ್ಟಕ್ಕೆ ಹೋಗ್ತಿರುತ್ತೆ ಅಲ್ವಾ? ಶ್ರೀಮಂತರಂತೆ ಕಾಣೋದಕ್ಕೆ ಖರ್ಚು ಮಾಡೋರು ನಿಜವಾಗ್ಲೂ ಶ್ರೀಮಂತರಾಗಿರೋದಿಲ್ಲ. ನಿಜವಾದ ಶ್ರೀಮಂತರು ಯಾರು ಅಂತ ಹೇಳಿದ್ರೆ ಅವರು ಸೈಲೆಂಟಾಗಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ನಿಜವಾದ ಶ್ರೀಮಂತರು ಯಾವಾಗಲೂ ಅಷ್ಟೇ ಆಡಂಬರ ಮಾಡೋದಿಲ್ಲ, ಅವ್ರು ತುಂಬಾ ಸಿಂಪಲ್ಲಾಗಿರ್ತಾರೆ. ಆ್ಯಕ್ಚುಲಿ ನಾನು ಇಂಡಿಯಾ ಟುಡೇಯಲ್ಲಿ ಒಂದು ನ್ಯೂಸ್ ಓದ್ತಿದ್ದೆ. ಇನ್ಸ್ಟಾಗ್ರಾಮಲ್ಲೂ ಮೇ ಬಿ ತುಂಬ ಜನ ಈ ರೀಲ್ಸ್ನ ನೋಡಿರ್ತೀರ. ಅಂದರೆ ಒಬ್ಬ ಹುಡುಗ ತನ್ನ ತಾಯಿ ಐಫೋನ್ ಕೊಡಿಸ್ಲಿಲ್ಲ ಅಂತ ಹೇಳಿ 3 ದಿನ ಉಪವಾಸ ಸತ್ಯಾಗ್ರಹ ಮಾಡಿ ಅವ್ರ ತಾಯಿ ಸ್ವತಃ ಅಂಗಡಿಗೆ ಬಂದು ಐಫೋನ್ ಕೊಡಿಸಿರೋದನ್ನು ನೀವು ನೋಡಿರ್ತೀರ. ಆ ತಾಯಿ ತುಂಬ ಬಡತನದಲ್ಲಿ ಇರ್ತಾರೆ. ಅಂದರೆ ದೇವಸ್ಥಾನದಲ್ಲಿ ಹೂ ಮಾರ್ಕೊಂಡು ತನ್ನ ಜೀವನ ನಡೆಸೋಂಥವ್ರು ಮಗ 3 ದಿನ ಉಪವಾಸ ಮಾಡ್ದ ಅಂತ ಹೇಳಿ ಐಫೋನ್ ಕೊಡಿಸಿದ್ದಾರೆ. ಅಂದರೆ ಈಗಿನ ಯೂತ್ಸು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಐಫೋನು ಅಥವಾ ಐಷಾರಾಮಿ ವಸ್ತುಗಳನ್ನ ಇಟ್ಕೊಳ್ಳೋದೇ ನಮ್ಮನ್ನು ರಿಚ್ಚಾಗಿ ತೋರಿಸುತ್ತೆ ಅಂತ ಅಂದ್ಕೊಳ್ತಾರೆ. ಬಟ್ ಅದೆಲ್ಲ ನಿಜ ಅಲ್ಲ. ನೀವೇನಾದರೂ ಐಫೋನ್ ತೊಗೊಳೋದ್ರಿಂದ ನಿಮ್ಮ ಸ್ಟೇಟಸ್ಸು ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ಸತ್ಯವಾಗ್ಲೂ ಅದು ನಿಜವಾದ ಮಾತಲ್ಲ. ಯಾಕೆ ಅಂತ ಹೇಳಿದ್ರೆ ಬರೀ ಐಫೋನು ಅಥವಾ ಲಕ್ಸುರಿ ಕಾರು ಮತ್ತು ಬ್ರ್ಯಾಂಡೆಡ್ ಕ್ಲೋತ್ಸು ನಿಮ್ಮನ್ನು ರಿಚ್ಚಾಗಿ ತೋರಿಸುತ್ತೆ ಹೊರತು ನಿಮ್ಮನ್ನು ರಿಚ್ಚಾಗಿ ಮಾಡೋದಿಲ್ಲ. EMIಯಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಸಿಕ್ಕಾಪಟ್ಟೆ ವಸ್ತುಗಳನ್ನ ತಗೊಳ್ತೀವಿ. ಬಟ್ ನಾಳೆ ಆ EMI ಕಟ್ಟಕ್ಕಾಗದೆ ಬೀದಿಗೆ ಬರೋ ಅಂಥ ಪರಿಸ್ಥಿತಿ ಕೂಡ ಬರುತ್ತೆ. ವಾರೆನ್ ಬಫೆಟ್ ಅವ್ರು ಹೇಳಿದ್ದ ಲೈನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಇಫ್ ಯು ಬೈ ಥಿಂಗ್ಸ್ ಯು ಡು ನಾಟ್ ನೀಡ್, ಸೂನ್ ಯು ವಿಲ್ ಹ್ಯಾವ್ ಟು ಸೆಲ್ ಥಿಂಗ್ಸ್ ಯು ನೀಡ್. ಅಂದರೆ ನಿಮಗೆ ಬೇಡದಿರೋ ಅಂಥ ವಸ್ತುಗಳನ್ನ ನೀವು ಇವತ್ತು ಕೊಂಡ್ಕೊಳ್ತಾ ಇಟ್ಕೊಂಡಷ್ಟು ನಾಳೆ ನಿಮಗೆ ಬೇಕಾಗಿರೋ ವಸ್ತುಗಳನ್ನ ಮಾರೋ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಆ ಲೈನ್ಸು ತುಂಬಾ ಅದ್ಭುತವಾಗಿದೆ. ನಿಜವಾಗ್ಲೂ ನಮಗೆ ಆಲ್ಮೋಸ್ಟ್ ನಮ್ಮ ಹತ್ರ ಇರೋವಂಥ 70% ಆಫ್ ದಿ ಥಿಂಗ್ಸ್ ನಾವು ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ತೊಗೊಂಡಿರ್ತೀವಿ, ಅಥವಾ ಅದು ಯೂಸ್ಲೆಸ್ ಆಗಿರ್ಬೋದು, ಶೋ ಆಫ್ ಮಾಡೋದಕ್ಕೋಸ್ಕರ ತೊಗೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಾವು ರಿಚ್ ಆಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ರಿಚ್ ಪೀಪಲ್ ಈ ರೀತಿ ಮಾಡೋದಿಲ್ಲ. ಅವ್ರು ಪುವರಾಗಿ ತೋರಿಸ್ಕೊಳ್ತಾರೆ. ಪುವರಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನನ್ನ ಪಾಯಿಂಟ್ ಬಂದು ನೀವು ತುಂಬಾ ಬಡವರಾಗಿ ತೋರಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಂದರೆ ಅರ್ಧೋಗಿರೋ ಬಟ್ಟೆ ಹಾಕ್ಕೊಳ್ಬೇಕು, ನಿಮ್ಗೆ ಇಷ್ಟ ಆಗಿರೋದನ್ನು ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಅಂದರೆ ಸಿಂಪಲ್ಲಾಗಿದ್ದು ನಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾ ಹೋದರೆ ನಮ್ಮ ಮುಂದಿನ ಜೀವನ ನಾವು ಆದಷ್ಟು ಬೇಗ ರಿಟೈರ್ಮೆಂಟ್ ತೊಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾವು ಕಂಡಿದ್ದೆಲ್ಲನೂ ತೊಗೊಳ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಟೆನ್ ಪಾಯಿಂಟಲ್ಲಿ ಅದೆಲ್ಲ ನಾವು ಯಾಕೆ ತೊಗೊಂಡ್ವಪ್ಪ ಅಂತ ನಮ್ಮ ಮನಸ್ಸಿಗೆ ಬೇಸರ ಆಗೋ ರೀತಿ ಆಗುತ್ತೆ. ಸೈಂಟಿಫಿಕಲಿ ಸ್ಪೀಕಿಂಗ್ ಒಂದು ರಿಸರ್ಚ್ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಹೊಸ ವಸ್ತು ಆಗಲಿ, ಇಷ್ಟಪಟ್ಟು ತೊಗೊಳ್ಳೋ ಅಂಥ ಕಾಸ್ಟ್ಲಿಯೆಸ್ಟ್ ವಸ್ತು ಆದರೂ ಆಗಲಿ, ಅದು ನಮಗೆ ಒಂದು 6 ದಿನದ ಮಟ್ಟಿಗೆ ಮಾತ್ರನೇ ಹ್ಯಾಪಿನೆಸ್ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಆ 6 ದಿವಸದ ಖುಷಿಗೆ ನಾವು ಒಂದು 10 ವರ್ಷ ಅಥವಾ 5 ವರ್ಷದವರೆಗೂ EMIನ ಕಟ್ಕೋತಾ ಹೋಗ್ತೀವಿ. ಆಗ ಅದು ನಮಗೆ ಒಂದು ದೊಡ್ಡ ಲಗೇಜ್ ಥರ ಫೀಲ್ ಆಗ್ತಾ ಹೋಗುತ್ತೆ. ಸ್ವಲ್ಪ ವಿಚಾರಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ವಸ್ತುನ ಕೊಂಡ್ಕೊಂಡಾಗ ಇನ್ಸ್ಟಾಗ್ರಾಮಲ್ಲೋ ಅಥವಾ ವಾಟ್ಸಾಪಲ್ಲೋ ಅಥವಾ ಯಾವುದೇ ರೀತಿಯಾದ ಸೋಷಿಯಲ್ ಮೀಡಿಯಾದಲ್ಲೋ ಪೋಸ್ಟ್ ಮಾಡಿದ ತಕ್ಷಣ ಸ್ವಲ್ಪ ಜನ ಅಪ್ರಿಷಿಯೇಟ್ ಮಾಡಿ ನಮಗೆ ವಿಶ್ವಾಸನ ಕಳಿಸ್ತಾರಲ್ವ, ಆ ಒಂದು ಅಪ್ರೈಸಿಂಗ್ ಮೂಮೆಂಟಿಗೋಸ್ಕರ ನಾವು ಆ ಥಿಂಗ್ಸ್ನ ಮಾಡಿಬಿಡ್ತೀವಿ. ಬಟ್ ಆ ಮೂಮೆಂಟಲ್ಲಿ ಅವ್ರು ನಮ್ಮನ್ನು ಹೊಗಳೋದು ನಮಗೆ ಖುಷಿ ಕೊಡುತ್ತೆ ಹೊರತು ಅದಾದಮೇಲೆ ಜೀವನ ಪೂರ್ತಿ ಅದು ನಮಗೆ ಖುಷಿ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎವ್ರಿ ಮಂತ್ ಅದರಿಂದ EMI ಹೋಗ್ತಾ ಇರುತ್ತಲ್ಲ, ಆಗ ನಮಗೆ ಆ ಪೇಯ್ನು ತುಂಬಾ ಕಷ್ಟ ಕೊಡ್ತಿರುತ್ತೆ. ಆ ಒಂದು ಕ್ಷಣದ ಅಪ್ರಿಷಿಯೇಷನ್ಗೆ ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಅವನು ಗ್ರ್ಯಾಜುಯೇಷನ್ ಮುಗಿಸಿ ಕೆಲಸ ಹುಡುಕ್ತಿರ್ತಾನಂತ ಅಂದ್ಕೊಳ್ಳಿ. ಅವನಿಗೆ ಯಾವುದೇ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಡೇಸಲ್ಲಿ ಏನು ಮಾಡ್ತಾನೆ, ಅವನು ಝೊಮ್ಯಾಟೊ ಅಲ್ಲೋ ಅಥವಾ ಯಾವುದೇ ರೀತಿಯಾಗಿರುವಂಥ ಡೆಲಿವರಿ ಬಾಯ್ ಆಗಿದ್ದರೂ ಪರವಾಗಿಲ್ಲ ಆ ಕೆಲಸಕ್ಕೆ ಸೇರ್ಕೊಬಿಡ್ತಾನೆ.
ಅದರಲ್ಲಿ ಅವ್ನಿಗೆ 10,000 ರಿಂದ 15,000 ಸಂಬಳ ಬರ್ತಿದ್ರು ಅಟ್ಲೀಸ್ಟ್ ಅವನೊಂದು 5,000 ಎತ್ತಿಟ್ಟು ಸೇವಿಂಗ್ಸ್ ಮಾಡುವಂಥ ಪೊಸಿಷನಲ್ಲಿ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಆಗ ಅವನು ಡೆಲಿವರಿ ಬಾಯ್ ಕೆಲಸ ಮಾಡ್ತಿರ್ತಾನಲ್ವ, ಯಾವುದಾದ್ರೂ ಒಂದು ಪಿ ಜಿಲಿ ಉಳ್ಕೊಂಡಿರ್ತಾನೆ, ಪಿ ಜಿಲಿ ಕೊಟ್ಟಿರುವಂಥ ಊಟನೇ ತಿನ್ನೋದಕ್ಕೆ ರೆಡಿ ಇರ್ತಾನೆ. ಯಾವುದೇ ರೀತಿಯಾಗಿರುವಂಥ ಕಾಸ್ಟ್ಲಿ ಬಟ್ಟೆಗಳು ಹಾಕ್ಕೊಳ್ಬೇಕು ಅಥವಾ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಇವ್ರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋವಂಥ ಮೈಂಡ್ಸೆಟ್ ಅವ್ನಿಗಿರೋದಿಲ್ಲ. ಅದೇ ಹುಡುಗ ಒಂದು ಸ್ವಲ್ಪ ತಿಂಗಳಾದಮೇಲೆ ಅವನಿಗೆ ಒಂದು ಒಳ್ಳೆ ಕಡೆ ಒಂದು IT ಜಾಬೋ ಯಾವುದೋ ಒಂದು ಸಿಕ್ತು ಅಂತ ಅಂದ್ಕೊಳ್ಳಿ. ಇಮಿಡಿಯೇಟ್ಲಿ ಅವನದು ಸ್ಯಾಲ್ರಿ ಬಂದು ಒಂದು 20,000 to 30,000 ಆಗುತ್ತೆ ಅಂದ್ಕೊಳ್ಳಿ. ಆ 15,000 ಇದ್ದಿದ್ದು ಸ್ಯಾಲ್ರಿ ಇಮಿಡಿಯೇಟ್ಲಿ 30,000 ಆಯ್ತಲ್ಲ. ಅವನು ಆಲ್ರೆಡಿ ಒಂದು ದೊಡ್ಡ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಅಂತ ಬೇರೆಯವ್ರಿಗೆ ತೋರಿಸ್ಕೋಬೇಕಲ್ಲ. ಆ ತೋರಿಕೆಗೋಸ್ಕರ ಏನು ಮಾಡ್ತಾನೆ, ಸ್ಟಾರ್ಟಿಂಗಲ್ಲೇ ಒಂದು ಒಳ್ಳೆ ಬ್ರ್ಯಾಂಡೆಡ್ ಕ್ಲೋತ್ಸು, ಬ್ರ್ಯಾಂಡೆಡ್ ಶೂಸು, ವಾಚಸ್ಸು ಆ ರೀತಿ ಎಲ್ಲದನ್ನು ತೊಗೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾನೆ. ಯಾಕೆಂದರೆ ಆಗ ಅವ್ನು ಮಾಡ್ತಿದ್ದು ಡೆಲಿವರಿ ಬಾಯ್ ಕೆಲಸ, ಯಾರಿಗೂ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಯೂನಿಫಾರ್ಮ್ ಇರ್ತಿತ್ತೋ ಹಾಕೋತಿದ್ದ, ಹೋಗ್ತಿದ್ದ ಬರ್ತಿದ್ದ. ಬಟ್ ಈಗ ಆಫೀಸಲ್ಲಿ 4 ಜನ ನೋಡ್ತಾರೆ, ಮತ್ತು ಹೊರಗಡೆ ಇರೋರಿಗೆಲ್ಲ ಅವನು ಒಂದು ದೊಡ್ಡ ಕಂಪನಿಗೆ ಹೋಗ್ತಿದ್ದಾನಲ್ವ ಅದನ್ನು ತೋರಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಒಳ್ಳೆ ಡೀಸೆಂಟ್ ಡ್ರೆಸ್ಸಿಂಗ್ ಮಾಡಬೇಕು, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾನೆ. ಅದಾದಮೇಲೆ ಬರೀ ನೀವು ಬಸ್ಸಲ್ಲಿ ಹೋಗ್ತಿದ್ರೆ ಆ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗಲ್ಲ ಅಲ್ವಾ. ಆಗ ಅವನಿಗೆ ಡೆಲಿವರಿಗೆ ಒಂದು ಆ್ಯಕ್ಟಿವಾ ಇದ್ರೂ ಸಾಕು. ಬಟ್ ಈಗ ಅವನು IT ಜಾಬ್ಗೆ ಹೋಗ್ತಿದ್ದಾನೆ, ಒಂದು ಒಳ್ಳೆ ಐ-ಎಂಡ್ ಬೈಕ್ ತೊಗೊಳ್ತಾನೆ. ಸೊ ಆಗೇನಾಗುತ್ತೆ, ಅವನ ಆಸೆಗಳು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅವ್ನು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆನ್ ಆದಷ್ಟೂ ಅಂದರೆ ಲೈಫಲ್ಲಿ ನಾವು ಒಂದೊಂದು ಹಂತಕ್ಕೆ ಬಂದಾಗ್ಲೂ ನಾವು ಆ ಲೆವೆಲ್ನ ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅವನು IT ಜಾಬ್ಗೆ ಸೇರ್ಕೊಂಡು ಅವನು ಟೀಮ್ ಲೀಡರ್ ಆಗ್ಬೋದು, ನೆಕ್ಸ್ಟ್ ಮ್ಯಾನೇಜರ್ ಆಗ್ಬೋದು. ಆಗೇನನ್ಸುತ್ತೆ, ನಮ್ಮ ಸುತ್ತಮುತ್ತ ಇರೋರಿಗೆ ನಮ್ಮ ಪೊಸಿಷನ್ನ ನಾವು ಅಪ್ಲಿಫ್ಟ್ ಮಾಡಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಕಾರ್ ತೊಗೊಳ್ಳೋದು, ಆಮೇಲೆ ಅದಕ್ಕೆ EMI ಸ್ಟಾರ್ಟ್ ಮಾಡೋದು, ಮತ್ತು ಒಂದು ಫ್ಲ್ಯಾಟ್ ತೊಗೊಳ್ಳೋದು, ಅದಕ್ಕೆ EMI ಕಟ್ತಾ ಹೋಗೋದು, ಕಾರಿಗೆ EMI, ಫೋನಿಗೆ EMI, ಮತ್ತು ಮನೆಗೆ EMI, ಮತ್ತು ಅವ್ನು ತೊಗೊಳ್ಳೋವಂಥ ಪ್ರತಿಯೊಂದು ಫರ್ನಿಚರ್ಸ್ಗೆ EMI. ನಾನೇ ಸುಮಾರು ಜನನ ನೋಡಿದ್ದೀನಿ. ಆ್ಯಸ್ ಎ ಫೈನಾನ್ಷಿಯಲ್ ಅಡ್ವೈಸರ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಯಾವ ರೀತಿ ಕಸ್ಟಮರ್ಸ್ನ ಡೀಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಕಸ್ಟಮರ್ಸ್ಗೆ ಮಂತ್ಲಿ ಸ್ಯಾಲ್ರಿನೇ 4 to 5 lakh ಇರುತ್ತೆ. ಬಟ್ ಅವ್ರ EMI ಯಾವ ರೀತಿ ಇರುತ್ತೆ ಅಂದರೆ ನೆಕ್ ಟು ನೆಕ್ ಆಲ್ಮೋಸ್ಟ್ ಅವ್ರ EMIನೇ 4,50,000, 4,80,000ವರೆಗೂ EMI ಇರುತ್ತೆ. ಅಂದರೆ ಒಂದು 20,000 ಅರ್ನ್ ಮಾಡುವಂಥ ಡೆಲಿವರಿ ಬಾಯ್ಗೂ 5 ಲಕ್ಷ ಅಥವಾ 4.5 ಲಕ್ಷ ಸಂಪಾದನೆ ಮಾಡುವಂಥ ಒಂದು ದೊಡ್ಡ IT ಕಂಪನಿ ಮ್ಯಾನೇಜರ್ಗೂ ಯಾವುದೇ ರೀತಿ ವ್ಯತ್ಯಾಸನೇ ಇರೋದಿಲ್ಲ. ಯಾಕೆಂದರೆ ಅವ್ರಿಗೆ ಎಲ್ಲ ಖರ್ಚು ಹೋಗಿ ಉಳಿಯೋದು, ಅಂದರೆ ಎಲ್ಲ EMI ಹೋಗಿ ಉಳಿಯೋದು ಬರೀ 20,000 ಅಷ್ಟೇನೆ. ಅವು ಯಾವ ರೀತಿ ಕಷ್ಟದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಈ ಎಲ್ಲ ಲೋನ್ಸ್ನೂ ಆದಷ್ಟು ಬೇಗ ತೀರಿಸ್ಬಿಡೋಣ, ಇಲ್ಲಾಂದರೆ ಜೀವನದಲ್ಲಿ ಎಲ್ಲನೂ ಗಿವ್ ಅಪ್ ಮಾಡಿಬಿಡೋಣಪ್ಪ ಅನ್ನೋಷ್ಟು ಲೆವೆಲ್ಗೆ ಸಫೋಕೇಟ್ ಆಗ್ತಿರ್ತಾರೆ. ನಮ್ಮಲ್ಲಿ ಎಷ್ಟು ಜನ ಈ ರೀತಿ ಇಲ್ಲ ಹೇಳಿ? ನಮಗೆ ಬರೋದು 10 ರೂಪಾಯಿ ಅಂತ ಹೇಳಿದ್ರೆ ನಾವು ಸ್ಪೆಂಡ್ ಮಾಡೋದು, ಅಂದರೆ EMI ಕಟ್ಟೋದೇ 8 ರೂಪಾಯಿ ಆಗಿದ್ರೆ ಇನ್ನು 2 ರೂಪಾಯಲ್ಲಿ ಹೆಂಗೆ ಜೀವನ ನಡೆಸೋದಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ? 1 ರೂಪಾಯಿ ಸೇವಿಂಗ್ಸು ಕೂಡ ನಾಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆ ಇನ್ವೆಸ್ಟ್ಮೆಂಟು ನಾಳೆ ವೆಲ್ತಾಗಿ ಕನ್ವರ್ಟ್ ಆಗುತ್ತೆ. ನಾವು ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಜೀವನ ನಡೆಸಿದಷ್ಟು ಸೇವಿಂಗ್ಸ್ ನಮ್ಮದು ಜಾಸ್ತಿ ಆಗುತ್ತೆ. ಆ ಸೇವಿಂಗ್ಸ್ನ ನಾವು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದಾಗ ಆ ಇನ್ವೆಸ್ಟ್ಮೆಂಟ್ಸ್ ಏನಾಗುತ್ತೆ ಅಂದರೆ ಗ್ರೋ ಆಗ್ತಾ ಆಗ್ತಾ ನಮಗೆ ಅದರಿಂದ ಬರುವಂಥ ರಿಟರ್ನ್ಸಿಂದ ನಾವು ಆದಷ್ಟು ಬೇಗ ಶ್ರೀಮಂತರಾಗ್ಬೋದು. ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಲಿ ಕಾಂಪಿಟೇಷನ್ ಮಾಡೋದನ್ನು ನಿಲ್ಲಿಸಿ, ಪಕ್ಕದ ಮನೆಯವರು ಅಥವಾ ಆಫೀಸಲ್ಲಿರೋರು ಇಲ್ಲ ನಮ್ಮ ಫ್ರೆಂಡ್ಸು ಅಥವಾ ಕಸಿನ್ಸು ಏನಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ನೀವು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಇವತ್ತಿಂದನೇ ಜಾಸ್ತಿ ಖರ್ಚು ಮಾಡ್ತಾ ಹೋದಷ್ಟು ನಿಮಗೆ ಮುಂದೆ ತಲೆನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಸಂತೋಷ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇರಬೇಕೇ ಹೊರತು ಬೇರೆಯವ್ರ ಕಣ್ಣಲ್ಲಲ್ಲ. ನಿಜವಾಗ್ಲೂ ನಾಳೆ ಕಷ್ಟ ಬಂತು ಅಂತ ಹೇಳಿದ್ರೆ ನಿಮ್ಮ ಬೀರೋ ಅಲ್ಲಿರೋ ಅಂಥ ಬ್ರ್ಯಾಂಡೆಡ್ ಕ್ಲೋತ್ಸ್ ಆಗಲಿ ಶೂಸ್ ಆಗಲಿ ಹೆಲ್ಪ್ ಮಾಡೋದಿಲ್ಲ. ಆ್ಯಕ್ಚುಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಮಗೆ ನಿಜವಾಗ್ಲೂ ಹೆಲ್ಪ್ ಮಾಡೋದು. 2020-26 ನೀವು ಒಳ್ಳೆ ಪೊಸಿಷನಲ್ಲಿ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು ಬಂದು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಯಾಕೆ ಅಂತ ಹೇಳಿದ್ರೆ 90% ಆಫ್ ದಿ ಪೀಪಲ್ ಯಾವುದೇ ಸೇವಿಂಗ್ಸ್ ಇಟ್ಟಿದ್ರು ಅಷ್ಟೇ ಮಿಡಲ್ ಕ್ಲಾಸಲ್ಲಿ ಒಂದೇ ಒಂದು ದೊಡ್ಡ ಕಾಯಿಲೆ ಬಂತು ಅಥವಾ ಮೆಡಿಕಲ್ ಎಕ್ಸ್ಪೆನ್ಸ್ ಬಂತು ಅಂತ ಹೇಳಿದ್ರೆ ಅವ್ರ ಹತ್ರ ಇರೋವಂಥ ಆಲ್ಮೋಸ್ಟ್ 90 to 100% ಆಫ್ ಸೇವಿಂಗ್ಸು ಹೀಗೆ ಒಂದೇ ಒಂದು ಕ್ಷಣಕ್ಕೆ ಸ್ವೈಪ್ ಆಗಿ ಹೋಗ್ಬಿಡುತ್ತೆ. ಆ ರೀತಿಯಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೇ ನಾವು ಹೆಲ್ತ್ ಇನ್ಶೂರೆನ್ಸು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗಿನ ಜನ್ರೇಷನ್ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ ಸುತ್ತೋದಕ್ಕೆ ಯಾವುದೇ ಪ್ಲೇಸಸ್ಸು ಇಲ್ಲ ಅನ್ನೋ ಥರ
ಎಲ್ಲರೂ ಅಷ್ಟೇ ಅಬ್ರಾಡ್ಗೆ ಹೋಗೋ ಅಂಥ ಕನಸುಗಳನ್ನೇ ಕಾಣ್ತಿರ್ತಾರೆ. ಅಂದರೆ ನಿಮ್ಗೆ ಯಾವುದಾದ್ರೂ ಟ್ರಾವೆಲ್ ಡೆಸ್ಟಿನೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲೇ ಸುಮಾರು ಪ್ಲೇಸಸ್ ಇದ್ದಾವೆ, ಬಜೆಟ್ ಫ್ರೆಂಡ್ಲಿ ಪ್ಲೇಸಸ್ ಇದ್ದಾವೆ. ಆ ಪ್ಲೇಸಸ್ನೆಲ್ಲ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿ. ನೀವು ಇರೋ ಕಡೆನೇ ಫಸ್ಟು ಯಾವ್ಯಾವ ಪ್ಲೇಸಸ್ ಚೆನ್ನಾಗಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಅದನ್ನು ಬಿಟ್ಬಿಟ್ಟು ಲ್ಯಾಕ್ಸ್ ಟುಗೆದರ್ ನೀವು ಖರ್ಚು ಮಾಡಿ ಅಬ್ರಾಡ್ ಟ್ರಿಪ್ ಮಾಡಿದ್ರೆ ನೀವು ಆದಷ್ಟು ಬೇಗ ಶ್ರೀಮಂತರಾಗೋದಿಲ್ಲ. ಯಾವುದೇ ಶ್ರೀಮಂತರು ಈ ರೀತಿ ಮಾಡೋದಿಲ್ಲ. ನಾವು ಹೊರಗಡೆ ಯಾವ ರೀತಿ ಬಟ್ಟೆ ಹಾಕ್ಕೊಳ್ಬೇಕು, ಯಾವ ರೀತಿ ಕಾಣಿಸ್ಕೊಳ್ಬೇಕು, ಯಾವ ರೀತಿ ಟ್ರಾವೆಲ್ ಮಾಡಬೇಕು ಅನ್ನೋದು ನಮ್ಮ ಚಾಯ್ಸ್ ಆಗಿರುತ್ತೆ. ಏನು ಇಂಪಾರ್ಟೆಂಟ್ ಅಂತ ಅನ್ಸುತ್ತಲ್ವ ಅದನ್ನು ಮಾತ್ರನೇ ಮಾಡಿ. ಈಗಿರೋ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಎಲ್ಲರೂ ಕಾರಲ್ಲೇನೇ ಹೋಗಬೇಕು ಅಂತ ಹೇಳಿದ್ರೆ ಅದು ನಿಮಗೆ ಖರ್ಚಾಗುತ್ತೆ, ಅನ್ನೆಸೆಸರಿ ಎಕ್ಸ್ಪೆನ್ಸ್ ಆಗಿರುತ್ತೆ. ಎಲ್ಲರೂ ಲಕ್ಸುರಿ ಕಾರ್ಸ್ ತಗೊಳ್ತಾ ಹೋದರೆ, ಲಕ್ಸುರಿ ಬೈಕ್ಸ್ ತಗೊಳ್ತಾ ಹೋದರೆ ಅದ್ರ ಸ್ಪೇರ್ ಪಾರ್ಟ್ಸು ಕೂಡ ನಾಳೆ ಅದೇನಾದರೂ ರಿಪೇರಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ವೆಚ್ಚ ಬರುತ್ತೆ. ಅದನ್ನು ಫಸ್ಟು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕಾಸ್ಟ್ಲಿ ಮೊಬೈಲ್ಸ್ ತೊಗೊಂಡ್ರೆ ಅದು ರಿಪೇರಿ ಆದರೆ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಈಗ ನಮಗೆ ಏನು ಇಂಪಾರ್ಟೆಂಟು, ಆ ಟೈಮ್ಗೆ ಏನು ಮುಖ್ಯ ಅದಕ್ಕೆ ಮಾತ್ರ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಅತಿಯಾದ ಶ್ರೀಮಂತರು ಬ್ರ್ಯಾಂಡೆಡ್ ಕಾರ್ಸು, ದೊಡ್ಡ ಹೈ ಎಂಡ್ ಕಾರ್ಸೇ ಯೂಸ್ ಮಾಡೋದಿಲ್ಲ. ಹಳೇದಾದರೂ ಸರಿ, ಅವ್ರು ಫಸ್ಟಿಂದ ಏನು ಯೂಸ್ ಮಾಡ್ಕೊಂಡು ಬಂದಿರ್ತಾರೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ನೀವು ಫ್ಯಾಮಿಲಿಯಾಗಿ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಕಾರ್ ಅವಶ್ಯಕತೆ ಇರುತ್ತೆ. ಬಟ್ ನೀವು ಒಬ್ಬರೇ ಟ್ರಾವೆಲ್ ಮಾಡುವಂಥ ಟೈಮಲ್ಲಿ ನಿಮ್ಮ ಬೇಸಿಕ್ ಬೈಕ್ ಏನೇನೆ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನೂ ಫುಲ್ಫಿಲ್ ಮಾಡುತ್ತೆ. ಈಗಿರೋ ಅಂಥ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಎಲ್ಲರೂ ಕಾರ್ ತೊಗೊಳ್ತಾ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇನ್ನೂ ಹೋಗಿ ತಲುಪುವಂಥ ಡೆಸ್ಟಿನೇಷನ್ ತುಂಬ ಲೇಟಾಗೆ ತಲುಪ್ತೀವಿ ಹೊರತು ಬೇಗ ತಲುಪಲ್ಲ. ನೀವು ಶ್ರೀಮಂತರ ಥರ ಕಾಣಿಸೋದಕ್ಕೆ ಖರ್ಚು ಮಾಡ್ತಿರಲ್ಲ, ಆ ಹಣನ ನೀವು ದಯವಿಟ್ಟು ನಿಮ್ಮನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಬುದ್ಧಿವಂತಿಕೆನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ನಿಮ್ಮ ಎಜುಕೇಷನ್ಸ್ಗೆ ಹೆಲ್ಪ್ ಆಗುವಂಥ ಕೋಚಿಂಗ್ ಕ್ಲಾಸಸ್ಗೆ ಸೇರ್ಕೊಳ್ಳಿ. ಅಥವಾ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ನ ಇಂಪ್ರೂವ್ ಮಾಡೋ ಅಂಥ ಜಿಮ್ ಕ್ಲಾಸಸ್ಸು ಅಥವಾ ಜೂಂಬಾ ಕ್ಲಾಸಸ್ ಮೇಲೆ ಇನ್ವೆಸ್ಟ್ ಮಾಡಿ. ಅದರಿಂದ ನಿಮ್ಮ ಬುದ್ಧಿವಂತಿಕೆನೂ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಫಿಸಿಕಲ್ ಅಪಿಯರೆನ್ಸು ಚೆನ್ನಾಗಿ ಕಾಣಿಸುತ್ತೆ. ನೀವು ಮುಂದಕ್ಕೆ ಒಂದು ಒಳ್ಳೆ ದೃಢವಾಗಿರುವಂಥ ವ್ಯಕ್ತಿ ಆಗ್ತೀರಾ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಸರಳವಾಗಿ ಬಾಳೋದಕ್ಕೆ ನೀವು ಶುರು ಮಾಡಿ. ಇನ್ವೆಸ್ಟ್ಮೆಂಟ್ನ ಸೀಕ್ರೆಟಾಗಿಡಿ. ನೀವು ಸೀಕ್ರೆಟಾಗಿ ಇನ್ವೆಸ್ಟ್ ಮಾಡ್ತಾ ಬಂದರೆ ಒಂದಲ್ಲ ಒಂದಿನ ಶ್ರೀಮಂತರಾಗೇ ಆಗ್ತೀರಾ. ನೀವು ಶ್ರೀಮಂತರಾದಮೇಲೆ ಇನ್ನೊಬ್ರಿಗೆ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವರೇ ತಿಳ್ಕೊಳ್ತಾರೆ ನಿಮ್ಮ ಬೆಲೆ ಏನು ಅನ್ನೋದನ್ನು. ನಾವು ಬಡತನದ ಬೇಗೆಯಲ್ಲಿ ಬೇಯ್ತಾ ಬೇರೆಯವ್ರಿಗೆ ಆಡಂಬರ ಜೀವನನ ತೋರಿಕೆಗೋಸ್ಕರ ತೋರಿಸ್ಕೊಳ್ಳೋದ್ರಿಂದ ನಮಗೆ ₹1 ಪ್ರಯೋಜನನೂ ಬರೋದಿಲ್ಲ. ನಾವು ಒಳಗೊಳಗಡೆ ಕಷ್ಟಪಟ್ಕೊಂಡು ಮೈ ಸುತ್ತ ಸಾಲ ಮಾಡಿಕೊಂಡು ತಿಂಗಳು EMI ಕಟ್ಟೋಕ್ಕಾಗದೆ ಬೇಜಾರು ಮಾಡಿಕೊಂಡು ನರಕ ಅನುಭವಿಸ್ತಿರ್ತೀವಿ. ಬಟ್ ಹೊರಗಡೆ ಜಗತ್ತಿಗೆ ನಾವು ಶ್ರೀಮಂತರ ಥರ ಕಾಣಿಸ್ತಿರ್ತೀವಲ್ಲ, ಈ ಲೇಬಲ್ಗಿಂತ ದೊಡ್ಡ ನರಕ ಇನ್ನೊಂದಿಲ್ಲ. ಸುಳ್ಳಿನ ಶ್ರೀಮಂತಿಕೆಯಲ್ಲಿ 100 ದಿನ ಬಾಳೋದಕ್ಕಿಂತ ನಿಜವಾಗಿರೋ ಸರಳತೆಯಲ್ಲಿ 2 ದಿನ ಬಾಳೋದೇ ಮೇಲು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಅತಿ ದೊಡ್ಡ ಹಣ ಉಳಿಸೋ ಅಂಥ ಟಿಪ್ ಯಾವುದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.